ಇತಿಹಾಸದ ದೇವಾಲಯಗಳು ಇರುವ ನಮ್ಮ ಮೇದಕ್ ಗ್ರಾಮದಲ್ಲಿ ಕನ್ನಡಕ್ಕೆ ಲೋಪವಿದೆ. ವರದಾ ಸ್ವಾಮಿ ಬಿ ಹಿರೇಮಠ. ಮೇದಕ್ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ದೇವಾಲಯ, ಭೂತನಾಥ ದೇವಾಲಯಗಳು ನಮ್ಮ ಕರ್ನಾಟಕದ ಪುರಾತನ ದೇವಾಲಯಗಳಾಗಿವೆ. ಇಲ್ಲಿನ ಶಿಲ್ಪಕಲೆಗಳು ಹಂಪಿ ಮಾದರಿಯಲ್ಲಿದೆ. ನಾವು ಎಲ್ಲೆಲ್ಲೂ ಹೋಗಿ ನೋಡುತ್ತೇವೆ, ಆದರೆ ನಮ್ಮ ಭಾಗದ ಗ್ರಾಮಗಳ ಸಾರ್ವಜನಿಕರಿಗೆ ಅದರ ಅರಿವು ಮೂಡಿಬಂದಿಲ್ಲ. ಕಾರಣ ಕನ್ನಡ ಮಾತನಾಡಲು ಬರುವುದಿಲ್ಲ ಎಂದು ಮೇದಕ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಕನ್ನಡ ಜಾಗೃತಿ ಮತ್ತು ಪರಿಸರ ರಕ್ಷಣೆ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ವರದಾ ಸ್ವಾಮಿ ಬಿ ಹಿರೇಮಠ ಅವರು ಏನು ಬಚಾವಮ್ಮ ఏమేం చెప్తున్నారు స్కూల్లో ఇదినే అవునులే ఇరవైకి సీదా చెప్పినారు. ఏం చెప్పినారంటే ఇట్లా తెలుగు మాట్లాడాలంట, కన్నడ నేర్చుకోవాలంట, కన్నడ మాట్లాడాలంట. ఎందుకంటే నేను పాస్ అవ్వాలంటే కన్నడ మాట్లాడాలి, మీరు కన్నడ మాట్లాడాలి. నేను నేర్చుకో ನನಗೂ తెలుగు ಬರುತ್ತೆ, ನಾನು తెలుగుದೇ ಹೇಳಕ್ಕೆ ಹೌದು. ಯಾಕೆ తెలుగు ಬರುತ್ತೆ ಅಂತಂದ್ರೆ ಕನ್ನಡ ಬದಲಾವಣೆ ನಾವು ಮಾತಾಡಿಸ್ಬೇಕು. ತೆಲುಗು ಬದಲಾವಣೆ ಮಾಡಿ ಕನ್ನಡ ಮಾತಾಡುವಂತ ಸಲುವಾಗಿ ಕಲ್ತ್ಕೊಂಡಿದ್ವಿ. ಎಲ್ಲ ಭಾಷೆ ಪ್ರೀತಿಸ್ಬೇಕು, ಇಲ್ಲ ಅಂತಿಲ್ಲ. ಆದ್ರೆ ಮೊಟ್ಟ ಮೊದಲನೇ ಭಾಷೆ ನಮ್ದು ಏನಾಗಿದೆ, ಕನ್ನಡ ಭಾಷೆ ಆಗಿದೆ. ಅದನ್ನು ನಾವು ಬೆಳೆಸ್ಬೇಕು. ತೆಲುಗು ಬೇಕು, ತಮಿಳು ಬೇಕು, ಹಿಂದಿ ಬೇಕು, ಮರಾಠಿ ಬೇಕು, ಎಲ್ಲ ಭಾಷೆ ಬೇಕು, ಬೇಡ ಅಂತಲ್ಲ. ಆದ್ರೆ ಮೊಟ್ಟ ಮೊದಲನೇ ಭಾಷೆ ನಮ್ಮ ಭಾಷೆ ಏನದ, ಕನ್ನಡ. ಈಗ ನೋಡಿ, ಈ ಭಾಗದಲ್ಲಿ ಬಹಳ ಹಿಂದುಳಿದ ಪ್ರದೇಶ ಅನ್ನೋ ಕಾರಣ ಏನಂದ್ರೆ ಇದೆ. ಇಂದನೂರ ಇಲ್ಲಿ ಛತ್ರ ಯಾವ್ದು ಚಂದ್ರಕಲ ಇಲ್ಲಿ ಹೋಗಿ ನೋಡಿ, ಯಾರಾದ್ರೂ ಕನ್ನಡ ಮಾತಾಡಿದ್ದೀವಿ ಸ್ಪಷ್ಟವಾಗಿ. ಇನ್ನೊಂದೇನಂದ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥದ್ದು ಅತ್ತಿಗೆ ಅಂತಾರಲ್ಲ, ವೈನಿ, ಅವರು ಏನೋ ತೆಲಂಗಾಣ ಬಂದಿರ್ತಾರ. ಇಲ್ಲಾಂದ್ರೆ ಮಾವಂದವ್ರಿಗೆ ಅಕ್ಕದವ್ರಿಗೆ ಆ ಕಡೆ ಕೊಟ್ಟಿರ್ತಾರಲ್ಲ, ಅವ್ರ ಮಾವದವರನ್ನ ಈ ಕಡೆ ತೆಲಂಗಾಣದವ್ರು ಇರ್ತಾರ. ಅವ್ರು ಬಂದು ಇಲ್ಲೇ ಇದೇನೆ ಮಾತಾಡ್ತಾರೆ. ಅದನ್ನೆಲ್ಲ ನಿಮ್ಗೆ ಇದಾಗ್ಬಿಟ್ಟಿದೆ. ವ್ಯವಹಾರಿಕವಾಗಿಯೂ ಸಹ ಏನಂತಂದ್ರೆ ಏನಾದ್ರು ಕೆರಡಿ ಸಾಮಾನುಗಳಾಗ್ಲಿ, ಬಟ್ಟೆ ಒಳಗ್ಲಿ ಇತಿಹಾಸ ಹೋದ್ರೆ ನಾವು ಇಡೀ ಒಂದು ಸುಂದರವಾದ ಬದುಕನ್ನು ಸಾಧಿಸಬಹುದು. ಎಂತೆಂತ ಮಹಾನ್ ಕವಿಗಳಾಗಿರುತ್ತದೆ. ರಾಮಾಯಣ ಮಹಾಭಾರತ ಬರೆದಂತ ಒಂದು 8 ಜ್ಞಾನಪೀಠ ಪ್ರಶಸ್ತಿಗಳು ಮೊದಲು ಕನ್ನಡಕ್ಕಾಗಿ ಸಿಕ್ಕಿವೆ. ಅದಕ್ಕೋಸ್ಕರ ಮಾತೃಭಾಷೆಯಲ್ಲಿ ನಾವು ತೊದಲು ನುಡಿಯನ್ನು ನುಡಿಯುತ್ತಾ ಕನ್ನಡವನ್ನು ನಾವೇನಾದ್ರೂ ಕಡೆ ಮುಂದೊಂದು ಒಳ್ಳೆಯ ಅಭ್ಯಾಸವನ್ನು ನೋಡಿ ಕನ್ನಡವನ್ನು ಉಳಿಸಬೇಕು. ನೀವೆಲ್ಲ ವಿದ್ಯಾರ್ಥಿಗಳಿಸಿದರೆ ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು. ಈಗಾಗಲೇ ಸಾಕಷ್ಟು ಪ್ರಾಸ್ತಾವಿಕವಾಗಿ ಮತ್ತು ಭಾಷಣದಲ್ಲಿ ಹೇಳಿದ್ದಾರೆ. ಮೊದಲು ಅಜ್ಜಿಯಿಂದ, ನಿಮ್ಮದು ತಪ್ಪಲ್ಲ, ಅಜ್ಜಿಯಿಂದ ಹಿಂದಿನ ಅಜ್ಜಿಯಿಂದ ಹಿಂದಿನ ಕಾಲದಿಂದ ಬಂದಿದೆ. ಈ ಗಡಿನಾಡು ಎಲ್ಲಾ ಕಡೆ ಅದೇ ಇದೆ. ಮಾತಾಡ್ತಾ ತೆಲುಗು ಬರ್ತದೆ. ಆದಷ್ಟು ನಾವು ಪ್ರಯತ್ನವನ್ನು ಮಾಡಿ ಕನ್ನಡದ ಶಬ್ದ ಕಡೆ, ಕನ್ನಡ ವ್ಯಾಕರಣದ ಕಡೆ, ಕನ್ನಡದ ಒಂದು ಅಕ್ಷರಗಳ ಕಡೆ, ಕನ್ನಡದ ವಾಕ್ಯಗಳ ಕಡೆ ನಾವು ಲಕ್ಷ್ಯವನ್ನು ಕೊಟ್ಟರೆ ಕನ್ನಡವನ್ನು ಉಳಿಸಬಹುದು ಮತ್ತು ಬೆಳೆಸಬಹುದು. ಇಂಥ ಒಂದು ಕನ್ನಡದಲ್ಲಿ ಕರ್ನಾಟಕ ಸುತ್ತ ಭದ್ರಾವತಿ ಕಾಗದ ಕಾರ್ಖಾನೆ, ಕಬ್ಬಿಣ ಕಾರ್ಖಾನೆ, ಸಿಮೆಂಟ್ ಮತ್ತು ಸಕ್ಕರೆ ಕಾರ್ಖಾನೆ. ನಮ್ಮ ಈ ಗಡಿನಾಡು ಪ್ರದೇಶಕ್ಕಿರ್ತಕ್ಕಂಥ ಮೇದಕ್ ಗ್ರಾಮ ಪಂಚಾಯತಿಯಲ್ಲಿ ಈ ಕನ್ನಡ ಭಾಷೆಯ ಸಂಘಟನೆಗೋಸ್ಕರ ಮತ್ತು ಗಿಡಗಳನ್ನು, ಸಸಿಗಳನ್ನು ನೆಡುವ ಮೂಲಕ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಾದಾದ್ಯಂತ ಜಯ ಕರ್ನಾಟಕ ಸಂಘದವರು ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಹೃದಯದ ಧನ್ಯವಾದ ನೀಡುತ್ತೇನೆ ಸ್ವಾಮೀಜಿಯವರಿಗೆ. ಹಾಗೆಯೇ ನಮ್ಮ ಮುದ್ದು ಮಕ್ಕಳಿಗೆ ಒಂದು ಹೇಳುವುದೇನೆಂದ್ರೆ, ನಮ್ಮ ಭಾಷೆಯು ಮಾತೃಭಾಷೆ ಕನ್ನಡ. ಬಟ್ ಈ ನಮ್ಮ ಗಡಿನಾಡು ಪ್ರದೇಶದಲ್ಲ, ಈ ಮುದೋಳ್ ಕಡೆ ಈ ಕಡೆ ಏನಂದ್ರೆ ಎಲ್ಲ ಮನೆಯಲ್ಲಿ ತೆಲುಗಾಡ್ತೀವಿ. ಎಲ್ಲ ಮನೆಯಲ್ಲಿ ತೆಲುಗು ಭಾಷೆನೇ ಆಡ್ತೀವಿ. ಒಂದ್ ರೀತಿ ನಮ್ಮ ಮಕ್ಕಳಿಗೆ ಹೆಂಗಂದ್ರೆ ಕನ್ನಡ ಭಾಷೆ ಕಲಿಯುವುದೇ ಇಂಗ್ಲಿಷ್ ಭಾಷೆ ಕಲಿದಂಗೆ ಆ ತರ ಆಗಿದೆ ನಮ್ಮ ಈ ಗಡಿನಾಡು ಪ್ರದೇಶ. ಇದು ಬಟಿಗೆಯಿಂದ ಈ ಕಡೆ ಎಲ್ಲ ಕಡೆನೆ ನಾನು ಹೇಳಿ ನನಗೂ ಒಂದು 5ನೇ ತರಗತಿ ಇರೋ ತನಕ ಓದೋ ತನಕ ಕನ್ನಡ ಬರ್ತಿಲ್ಲ. ಯಾಕಂದ್ರೆ ನಮ್ಮದನ್ನು ಹಳ್ಳಿ ಈ ಕಡೆ ಮುದೋಳ ಹತ್ರ ಬಹಳ ಸಮಸ್ಯೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆ ಕುಮಾರಿ ರಮಾಕೀರ್ತಿ 10ನೇ ತರಗತಿ ಮತ್ತು ಸಂಗಡಿಗರಿಂದ ನೆರವೇರಿತು. ಸ್ವಾಗತ ಭಾಷಣ
ಕುಮಾರಿ ಸಾವಿತ್ರಮ್ಮ ಸಹ ಶಿಕ್ಷಕಿಯರು ಮಾಡಿದರು. ವಂದನಾರ್ಪಣೆ ಅತಿಥಿ ಶಿಕ್ಷಕರಾದ ಮಾರುತಿಯವರು ಮಾಡಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ವರದಸ್ವಾಮಿ ಬಿ ಹಿರೇಮಠ, ಶಾಲೆಯ ಮುಖ್ಯ ಗುರುಗಳಾದ ಶರಣಪ್ಪ ಚಿನ್ನಕಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹದೇವಮ್ಮ ಗಂಡ ಮಾಣಿಕಪ್ಪ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಮಪ್ಪ, ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರಾದ ಅಶೋಕ ಮಡಿವಾಳ, ಗ್ರಾಮ ಘಟಕ ಅಧ್ಯಕ್ಷರಾದ ಕೇಶವರೆಡ್ಡಿ ಮೇದಕ್ ಯಾಗುಂದಿ, ಎಎಸ್ಐ ಸುಖದೇವ್, ಪೊಲೀಸ್ ಕಾಶಿನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ್ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.